This is question number 154 from 175 IIoT PDF. Hero Motors Limited manufactured two-wheel vehicles in Bangalore, Chennai, Pune manufacturing plant and approved sales and service only in India. The company operation processes are automated using PLC, SCADA, HMI. The company planning to enter global market and increase production for 10 years. What kind of solution should adopted company to improve production and emerge leader in global market and justify your answer ಇದೆ. ಸೊ ಈ ಕ್ವಶನ್ ಅಲ್ಲಿ ಆಲ್ರೆಡಿ ಕ್ಲೂ ಕೊಟ್ಬಿಟ್ಟಿದ್ದಾರೆ. ಕಂಪನಿ ಆಲ್ರೆಡಿ ಟೆಕ್ನಾಲಜೀಸ್ ಲೈಕ್ ಇಂಡಸ್ಟ್ರಿಯಲ್ ಆಟೋಮೇಶನ್ ಸಿಸ್ಟಮ್ಸ್, PLC, SCADA, HMI ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ದೇ ವಾಂಟ್ ಟು ಎಂಟರ್ ಇನ್ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಇನ್ ಅನದರ್ 10 years ಅವ್ರ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಬೇಕು. ಸೊ ಇವೆರಡು ಪಾಯಿಂಟ್ಸ್ ಇಂದ ಯು ಶುಡ್ ಆನ್ಸರ್ ಫಾರ್ ವಾಟ್ ಸ್ಟ್ರಾಟಜೀಸ್ ಅಂಡ್ ಟೆಕ್ನಾಲಜೀಸ್ ದೇ ಶುಡ್ ಅಡಾಪ್ಟ್ ಟು ಬೂಸ್ಟ್ ದ ಪ್ರೊಡಕ್ಷನ್ ಅನ್ನು ಜಾಸ್ತಿ ಮಾಡೋಕ್ಕೆ ಏನ್ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಯಾವ ಟೆಕ್ನಾಲಜಿ ಯೂಸ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತೆ ಈ ಸೊಲ್ಯೂಷನ್ಸ್ ಅವ್ರಿಗೆ ಗ್ಲೋಬಲ್ ಲೀಡರ್ ಆಗೋಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ. ಈ ಕ್ವಶನ್ ಅಲ್ಲಿ ಇಷ್ಟು ದೊಡ್ಡ ಕ್ವಶನ್ ಇದ್ರು ಏನು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಮತ್ತೆ ಅದು ಹೇಗೆ ಅವ್ರಿಗೆ ಗ್ಲೋಬಲ್ ಲೀಡರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟ್ ಒಂದು ಟೆಕ್ನಾಲಜಿ ಯಾವುದು ಅಂತ ಒಂದು 4 ಟೆಕ್ನಾಲಜಿ ಕೊಟ್ಟಿದ್ದಾರೆ. ಅಪ್ಗ್ರೇಡಿಂಗ್ ಅಂಡ್ ಎಕ್ಸ್ಪ್ಯಾಂಡಿಂಗ್ ದೇರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ಸೊ ಅಪ್ಗ್ರೇಡಿಂಗ್ ಅಂತಂದ್ರೆ ಏನು? ಅಪ್ಗ್ರೇಡ್ ಮಾಡೋದು, ಫ್ಯಾಕ್ಟ್ರಿನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನ ಅಪ್ಗ್ರೇಡ್ ಮಾಡೋದು. ಅಂದ್ರೆ ಬಿಲ್ಡಿಂಗ್ ಲಾರ್ಜರ್ ಫ್ಯಾಕ್ಟ್ರೀಸ್, ದೊಡ್ಡ ಫ್ಯಾಕ್ಟ್ರಿ ಕಟ್ಟೋದು ಇನ್ ಆರ್ಡರ್ ಟು ಅಕಾಮಡೇಟ್ ಮೋರ್ ನಂಬರ್ ಆಫ್ ಮಷಿನ್ಸ್. ಮತ್ತೆ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಮೋರ್ ಬೈಕ್ಸ್ ಅಟ್ ಎ ಟೈಮ್, ಬಿಗ್ಗರ್ ಫ್ಯಾಕ್ಟ್ರಿ ಬೇಕು. ಅದನ್ನ ಅಪ್ಗ್ರೇಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ ನಾವು ಹೇಳ್ಬೋದು. ಮತ್ತೆ ಅಡ್ವಾನ್ಸ್ಡ್ ಮಷಿನ್ಸ್ ಅನ್ನ ಯೂಸ್ ಮಾಡ್ಕೋಬೇಕು, ದೊಡ್ಡದು ಇನ್ಸ್ಟಾಲ್ ಮಾಡಬೇಕು. ಸೊ ದಟ್ ಮೋರ್ ನಂಬರ್ ಆಫ್ ಬೈಕ್ಸ್ ಕ್ಯಾನ್ ಬಿ ಕ್ವಿಕ್ಲಿ ಮ್ಯಾನುಫ್ಯಾಕ್ಚರ್ಡ್ ವಿತ್ ಬೆಟರ್ ಪ್ರಿಸಿಷನ್ ಅಂತ ಅಡ್ವಾನ್ಸ್ಡ್ ಮಷಿನ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ಮತ್ತೆ ಆಟೋಮೇಷನ್ ಮಾಡಬೇಕು, ಅಂದ್ರೆ ಆಟೋಮೇಟೆಡ್ ಸಿಸ್ಟಮ್ ಲೈಕ್ ರೋಬೋಟ್ಸ್ ಇನ್ ಆರ್ಡರ್ ಟು ಹ್ಯಾಂಡಲ್ ರಿಪಿಟೇಟಿವ್ ಟಾಸ್ಕ್, ಅಥವಾ ಪಾರ್ಟ್ಸ್ ಗಳನ್ನ ಅಸೆಂಬ್ಲಿ ಮಾಡೋಕೆ, ಪೇಂಟ್ ಮಾಡೋಕೆ ರೋಬೋಟ್ಸ್ ಗಳನ್ನ ಯೂಸ್ ಮಾಡಬೇಕು. ಇವೆಲ್ಲ ಪಾಯಿಂಟ್ಸ್ ಅಪ್ಗ್ರೇಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅಲ್ಲಿ ನೀವು ಬರೀಬೇಕಾಗತ್ತೆ. ಏನೇನು ಅಪ್ಗ್ರೇಡ್ ಮಾಡಬೇಕು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅನ್ನೋದು ಇನ್ನು ಬೇರೆ ಪಾಯಿಂಟ್ಸ್ ಕೂಡ ನೀವು ಇದರಲ್ಲಿ ಆಡ್ ಮಾಡ್ಬೋದು. ನೆಕ್ಸ್ಟ್ ಇನ್ವೆಸ್ಟಿಂಗ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಇದೆ. R&D ಅಂತ. ಇದು R&D ಅಂದ್ರೆ ಏನು? Hero Motors, they should spend some money and resources on exploring their new ideas and explore ಮಾಡೋಕೆ, ಟೆಕ್ನಾಲಜಿನ ಎಕ್ಸ್ಪ್ಲೋರ್ ಮಾಡೋಕೆ ಅಂಡ್ ಮೆಥಡ್ಸ್ ಟು ಇಂಪ್ರೂವ್ ದೇರ್ ಪ್ರಾಡಕ್ಟ್ಸ್. R&D ಅಲ್ಲಿ ಸ್ವಲ್ಪ ಮನಿನ ಅವರು ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಬೈಕ್ಸ್ ಫಾಸ್ಟರ್ ಆಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಮತ್ತೆ ಲಾಟ್ ಅಲ್ಲಿ ಮಾಡೋದ್ರಿಂದ ಚೀಪರ್ ಆಗಿ ಅವ್ರಿಗೆ ವರ್ಕೌಟ್ ಆಗುತ್ತೆ, ಲೆಸ್ ವೇಸ್ಟೇಜ್ ಆಗುತ್ತೆ. ಸೊ ಈ ಟೆಕ್ನಾಲಜಿಯಿಂದ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಡಿಸೈನಿಂಗ್ ನ್ಯೂ ಟೈಪ್ಸ್ ಆಫ್ ಬೈಕ್ಸ್, ಎಲೆಕ್ಟ್ರಿಕ್ ಬೈಕ್ಸ್, ಅಡ್ವಾನ್ಸ್ಡ್ ಮೋಟರ್ ಸೈಕಲ್ಸ್, ಇವನ್ನೆಲ್ಲ ಡಿಸೈನ್ ಮಾಡಿದ್ರೆ ಡಿಫ್ರೆಂಟ್ ಕಸ್ಟಮರ್ಸ್ ಅಟ್ರಾಕ್ಟ್ ಮಾಡ್ಬೋದು. ಸೊ ಇದು R&D ಅಲ್ಲಿ ನಾವು ಸ್ವಲ್ಪ ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರೆ ಇದು ಅವ್ರದ್ದು ಪ್ರೊಡಕ್ಷನ್ನಿಗೆ ಇನ್ಕ್ರೀಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಡೈವರ್ಸಿಫೈಯಿಂಗ್ ಪ್ರಾಡಕ್ಟ್ಸ್, ಮೂರನೇದು ಡೈವರ್ಸಿಫೈಯಿಂಗ್ ದೇರ್ ಪ್ರೊಡಕ್ಷನ್ ಲೈನ್ ಅಂತ ಇದೆ. ಹೀಗಂದ್ರೆ ಏನು? ಮೋಟರ್ಸ್ ಕ್ಯಾನ್ ಮೇಕ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೈಕ್ಸ್. ಈ ಹೀರೋ ಹೋಂಡಾ ಮೋಟರ್ ಅವರು ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೈಕ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಲೈಕ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಮಾಡ್ಬೋದು, ಮೋಟಾರ್ ಸೈಕಲ್ಸ್ ಮಾಡ್ಬೋದು, ಇನ್ ಆರ್ಡರ್ ಟು ಅಟ್ರಾಕ್ಟ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಸ್ಟಮರ್ಸ್. ಈ ತರ ಆದಾಗ ದೇ ವಿಲ್ ಮೀಟ್ ದ ನೀಡ್ಸ್ ಆಫ್ ಗ್ಲೋಬಲ್ ಮಾರ್ಕೆಟ್. ಇದು ಡೈವರ್ಸಿಫೈಯಿಂಗ್ ದೇರ್ ಪ್ರೊಡಕ್ಷನ್ ಲೈನ್. ನೆಕ್ಸ್ಟ್ ಇನ್ಕ್ರೀಸಿಂಗ್ ದೇರ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಎಫರ್ಟ್. ಇದು ಇನ್ಕ್ರೀಸಿಂಗ್ ದೇರ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಎಫರ್ಟ್. ಹಿಂಗಂದ್ರೆ ಏನು? ಬೂಸ್ಟ್ ಮಾಡೋದು, ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ಅನ್ನ ಬೂಸ್ಟ್ ಮಾಡೋದು. ಹೀರೋ ಹೋಂಡಾ ಮೋಟರ್ಸ್ ದೇ ಕ್ಯಾನ್ ಫೋಕಸ್ ಆನ್ ಇನ್ಕ್ರೀಸಿಂಗ್ ದ ವಿಸಿಬಿಲಿಟಿ ಆಫ್ ದೇರ್ ಬ್ರ್ಯಾಂಡ್
ಅಂದರೆ ಆನ್ಲೈನಲ್ಲಿ ವೆಬ್ಸೈಟ್ಗಳಲ್ಲಿ ಹಾಕೋದು. ದೇ ಶುಡ್ ಕ್ರಿಯೇಟ್ ಸ್ಟ್ರಾಂಗರ್ ಆ್ಯಂಡ್ ಮೋರ್ ಎಂಗೇಜಿಂಗ್ ವೆಬ್ಸೈಟ್ಸ್, ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ, ಡಿಜಿಟಲ್ ಅಡ್ವರ್ಟೈಸ್ಮೆಂಟಲ್ಲಿ, ಇನ್ ಆರ್ಡರ್ ಟು ಅಟ್ರಾಕ್ಟ್ ಲಾರ್ಜ್ ನಂಬರ್ ಆಫ್ ಪೀಪಲ್ ಆರ್ ಆಡಿಯನ್ಸ್. ಈ ಥರ ಆನ್ಲೈನ್ ಪ್ರೆಸೆನ್ಸನ್ನು ಇಂಪ್ರೂವ್ ಮಾಡ್ಬೋದು. ಮತ್ತು ಪಾರ್ಟಿಸಿಪೇಟಿಂಗ್ ಇನ್ ಗ್ಲೋಬಲ್ ಟ್ರೇಡ್ಸ್, ಅಂದರೆ ಈಗ ಎಕ್ಸಿಬಿಷನ್ ಎಲ್ಲ ಇರುತ್ತಲ್ಲ ಅಂತಲ್ಲೆಲ್ಲ ಹೋಗಿ ಇವರು ತಮ್ಮ ಮೋಟರ್ ಸೈಕಲ್ಗಳನ್ನೆಲ್ಲ ಎಕ್ಸಿಬಿಷನ್ಗೆ ಇಟ್ಟು ಆಡಿಯನ್ಸನ್ನು ಅಟ್ರಾಕ್ಟ್ ಮಾಡ್ಬೋದು. ಇದಕ್ಕೆ ಗ್ಲೋಬಲ್ ಟ್ರೇಡ್ ಫೇರ್ಸ್ ಅಂತ ಹೇಳ್ತಾರೆ. ಮತ್ತು ಎಕ್ಸ್ಪ್ಯಾಂಡಿಂಗ್ ದೇರ್ ಸೇಲ್ಸ್ ಟೀಮನ್ನ ಜಾಸ್ತಿ ಮಾಡಬೇಕು, ಅಂದರೆ ಮೋರ್ ನಂಬರ್ ಆಫ್ ಸೇಲ್ಸ್ ಪೀಪಲ್ನ ಅವ್ರು ಹೈಯರ್ ಮಾಡಬೇಕು. ಸೊ ಇದು ಇಷ್ಟು ಮಾಡೋದ್ರಿಂದ ಅವ್ರದ್ದು ಕಂಪನಿ ಗ್ರೋತು ಎಕ್ಸ್ಪ್ಯಾಂಡ್ ಆಗುತ್ತೆ, ಮತ್ತು ದೇ ಕ್ಯಾನ್ ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಬೈಕ್ಸ್. ಇದು ಫಸ್ಟ್ ಕ್ವಶನಿಗೆ ಆನ್ಸರು, ಹೇಗೆ ಅವರು ಏನೇನು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಕ್ವಶನಲ್ಲಿ ಅದು ಈ ಮೆಥೆಡು ಅವ್ರಿಗೆ ಹೇಗೆ ಸಹಾಯ ಮಾಡುತ್ತೆ ಗ್ಲೋಬಲ್ ಲೀಡರ್ ಆಗೋಕ್ಕೆ ಅಂತ ಇದೆ. ಅದ್ರ ಮೀನಿಂಗ್ ಏನಂದರೆ ನೀವು ಅಡ್ವಾಂಟೇಜಸ್ ಬರೀಬೇಕು. ಇಂಡಸ್ಟ್ರಿ 4.0ದು ಅಡ್ವಾಂಟೇಜಸ್ ಬರೀಬೇಕು ಇದರಲ್ಲಿ. IoTದ ಅಡ್ವಾಂಟೇಜಸ್ ಏನು ಬರೀಬೇಕಾಗಿಲ್ಲ, ಇದರಲ್ಲಿ IoT ಅಡ್ವಾಂಟೇಜಸ್ ಕೂಡ ಕೊಟ್ಟಿದ್ದಾರೆ, ಅದು ಬೇಕಾಗಿಲ್ಲ. ಬೆನಿಫಿಟ್ಸ್ ಆಫ್ IoT, ಬೆನಿಫಿಟ್ಸ್ ಆಫ್ ಇಂಡಸ್ಟ್ರಿ 4.0 ಮಾಡೆಲ್ ಬರೆದ್ರೆ ಸಾಕು. ಸೊ ಅದರಲ್ಲಿ ಕಾಂಪಿಟೇಟಿವ್ನೆಸ್ ಇನ್ಕ್ರೀಸ್ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ರೆವಿನ್ಯೂ ಜಾಸ್ತಿ ಆಗುತ್ತೆ, ಮತ್ತು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಜಾಸ್ತಿ ಆಗುತ್ತೆ, ಮತ್ತು ಬೆಟರ್ ಕಸ್ಟಮರ್ ಸರ್ವಿಸ್ ಸಿಗುತ್ತೆ. ಸೊ ಇಷ್ಟೆಲ್ಲ ಒಂದಷ್ಟು ಅಡ್ವಾಂಟೇಜಸ್ ಆಫ್ ಇಂಡಸ್ಟ್ರಿ 4.0 ಬರೆದ್ರೆ ಅವಾಗ ಅದು ಆನ್ಸರ್ ನಿಮ್ಗೆ ಯಾವುದಕ್ಕಾಗುತ್ತೆ ಅಂದರೆ ಇದು ಎರಡನೇ ಕ್ವಶನಿಗಾಗುತ್ತೆ. ಎರಡನೇ ಕ್ವಶನ್ ಅವ್ರು ಏನು ಕೇಳಿದ್ರು ಹೇಳಿ. ಒಂದನೇ ಕ್ವಶನ್ ವಾಟ್ ಟೆಕ್ನಾಲಜೀಸ್ ಆರ್ ಯೂಸ್ಡ್, ಎರಡನೇದ್ರಲ್ಲಿ ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಎಂಟ್ರಿ ಆಗೋಕ್ಕೆ ಅದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ಇತ್ತು. ಗ್ಲೋಬಲ್ ಲೀಡರ್ ಆಗೋಕ್ಕೆ ಈ 4 ಮೆಥಡ್ ಏನು ಹೇಳಿದೀವಲ್ಲ ಅದು ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ಅದು ಅಡ್ವಾಂಟೇಜಸ್ ಬರೆದ್ರೆ ಸಾಕಾಗುತ್ತೆ. ಸೊ ದಿಸ್ ಈಸ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 154 from 175 IIoT PDF.